40 ರೂಪಾಯಿನಾ? ಹತ್ರ ಇರೋದೇ 30 ರೂಪಾಯಿ ಅಮ್ಮ. 30 ರೂಪಾಯಿ ಕೊಡ್ಬೋದಾ? 30 ರೂಪಾಯಿನಾ? ಇವತ್ತು ಒಂದ್ ದಿನ ಪೂರ್ತಿ ಈ 100 ರೂಪಾಯಿ ಒಳಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಲಂಚ್ ಮಾಡ್ಬೇಕು, ಡಿನ್ನರ್ ಮಾಡ್ಬೇಕು. ಒಂದ್ ಟೀ ಒಂದ್ ಬನ್ನ 10 ರೂಪಾಯಿ ಕೊಡಕ್ ಆಗುತ್ತಾ ನೀವು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಷ್ಟೋ ಜನ ಒಂದ್ ಟೀ ಬನ್ನ ತಿನ್ಕೊಂಡು ಅವ್ರ ಹೊಟ್ಟೆ ಹಸಿವ್ನ ತುಂಬಿಸ್ಕೋತಾರ. ಇವಾಗ ನಾನ್ ಟೀ ಬಂದ್ ತಿಂತಿದ್ದೀನಿ. ನನ್ನ ಹತ್ರ 10 ರೂಪಾಯಿ ಟೀ ಒಂದ್ ಬನ್ನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಈಡೆ ಬರ್ತಿರೋದಕ್ಕೆ ಅವಾಗಿಂದ ಬರ್ತೀರಾ ಹೋಯ್ತೀರಾ ಅಂತವ್ನೆ. ಇಲ್ಲ ಅಂದಿದ್ರೆ ಯಾವ್ಯಾವ ತರ ಮಾತಾಡೋಣ ಗೊತ್ತಾ? ಬರ್ತೀನಿ ನನ್ನ ಮಗನೇ, ಕಿತ್ತೋದ್ ನನ್ನ ಮಗನೇ, ಬೋಳಿ ನನ್ನ ಮಗನೇ. 30 ರೂಪಾಯಿಗೆ ತರಕಾರಿ ಸಾಂಬಾರು, ರಸಮ್, ಮಜ್ಜಿಗೆ ಎಲ್ಲಿ ಕೊಡ್ತಾರೆ ರೀ? 30 ರೂಪಾಯಿಗೆ ನಿಜಾಗ್ಲೂ ಸೂಪರ್ ಆಗೈತೆ ಮಾತ್ರ ಕಬಾಬು. ನೀರ್ ಬುರ್ಸ್ಕೊಂಡು ಮೂಗಲ್ ಬೊನ್ನೆ ಬುರ್ಸ್ಕೊಂಡು ಎಲ್ಲ ಆಗಿ ಇವಾಗ ಫೈನಲಿ ರೆಡಿ ಆಗೈತೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಮೈಸೂರು ಹುಡುಗ ರಾಘು. ಕಟ್ಟಿಂಗು ಮಾಡ್ಸಿಲ್ಲ, ತಲೆ ಕೂದಲೆಲ್ಲ ಬೆಳೆದೈತೆ, ಗಡ್ಡೆ ಎಲ್ಲ ಒಂದ್ ಸ್ವಲ್ಪ ಬಂದ್ಬಿಟ್ಟೈತೆ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೆದರ್ ಫುಲ್ಲು ಕೋಲ್ಡ್ ಆಗೈತೆ, ಅದಕ್ಕೆ ಜರ್ಕಿನ್ ಹಾಕಿದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ 100 ರೂಪೀಸ್ ಒನ್ ಡೇ ಚಾಲೆಂಜ್ ಮಾಡ್ತಿದ್ದೀನಿ. ಅಂದ್ರೆ ಇವತ್ತು ಒಂದ್ ದಿನ ಪೂರ್ತಿ ಈ 100 ರೂಪಾಯಿ ಒಳಗೆ ಖರ್ಚು ಮಾಡಿ ಜೀವನ ಮಾಡ್ಬೇಕು. ಈ 100 ರೂಪಾಯಿಲೆ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಲಂಚ್ ಮಾಡ್ಬೇಕು, ಡಿನ್ನರ್ ಮಾಡ್ಬೇಕು. ಇದೆಲ್ಲನೂ ಈ 100 ರೂಪಾಯಿಲೆ ಮಾಡ್ಬೇಕು. ಇದೇ ನನ್ನ ಚಾಲೆಂಜು, ಇವತ್ತಿನ ಚಾಲೆಂಜ್. ದುಡ್ಡಿಲ್ದೆ 24 hours ಜೀವನ ಮಾಡಿದ್ದೀನಿ. ಅಂತದ್ರಲ್ಲಿ ಇದ್ಯಾವ್ ಲೆಕ್ಕ ಅಂತ ನಾನು ಅನ್ಬೋದು. ಆದ್ರೆ ಇದೇ ತುಂಬಾ ಕಷ್ಟ. ಯಾಕೆ ಅಂತಂತಂದ್ರೆ ದುಡ್ಡು ಇಲ್ದೋದಾಗ ನೋ ಲಿಮಿಟ್. ಅವಾಗ ಹೆಂಗ್ ಬೇಕಾದ್ರು ಏನ್ ಬೇಕಾದ್ರು ಯಾವ ಕೆಲಸ ಮಾಡ್ಕೊಂಡು ಹೆಂಗ್ ಬೇಕಾದ್ರು ಹೊಟ್ಟೆ ತುಂಬಿಸ್ಕೋಬಹುದು. ಆದ್ರೆ ಇವಾಗ ನನ್ನ ಹತ್ರ ದುಡ್ಡಿದೆ, ಅದುವೇ 100 ರೂಪಾಯಿ ಮಾತ್ರ ಅಷ್ಟೇ. ಈ 100 ರೂಪಾಯಿ ಒಳಗೆ ಖರ್ಚು ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಒಂದಿನ ಪೂರ್ತಿ ಮುಗಿಸ್ಬೇಕು ಅನ್ನೋದು ತುಂಬಾ ತುಂಬಾ ಕಷ್ಟ. ಒಂದ್ ಇಡ್ಲಿ ವಡೆ ಸಾಂಬಾರ್ ತಕೊಂಡ್ರು 70 ರೂಪಾಯಿ 80 ರೂಪಾಯಿ ಇರುತ್ತೆ. ಮಧ್ಯಾಹ್ನ ಊಟ ಮಾಡ್ಬೇಕು ಅಂತಂದ್ರು 80 ರೂಪಾಯಿ 90 ರೂಪಾಯಿ ಬೇಕೇ ಬೇಕು. ಈ 100 ರೂಪಾಯಿ ಏನಿಲ್ಲ ಅಂತಂದ್ರು ಒನ್ ಟೈಮು ನಾನು ಹೊಟ್ಟೆ ಹಸಿವ್ನ ತುಂಬಿಸ್ಕೋಬಹುದು. ಒಟ್ನಲ್ಲಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ 100 ರೂಪಾಯಿ ಇಟ್ಕೊಂಡು ಫಸ್ಟ್ ಟೀ ಕುಡಿಬೇಕು. ಇವಾಗ ಒಂದ್ ಟೀ ಕುಡಿಯೋದ ಬ್ರೋ? ಹಾಯ್ ನಮಸ್ತೆ. ಒಂದ್ ಟೀ ಎಷ್ಟು ನಿಮ್ ಹತ್ರಲ್ಲೇ? 10 ರೂಪಾಯಿ. 10 ರೂಪಾಯಿನಾ? ಒಂದ್ ಟೀ ಜೊತೆ ಒಂದ್ ಬನ್ನು 15 ರೂಪಾಯಿ. 15 ರೂಪಾಯಿನಾ? ಇವಾಗ ಒಂದ್ ಚಾಲೆಂಜ್ ಮಾಡ್ತಿದ್ದೀನಿ. ಏನ್ ಚಾಲೆಂಜ್ ಅಂತಂದ್ರೆ ಬೆಳಗ್ಗೆಯಿಂದ ರಾತ್ರಿ ಗಂಟನೂ ಒಂದ್ ದಿನ ಪೂರ್ತಿ ಈ 100 ರೂಪಾಯಿಲೆ ನಾನು ಜೀವನ ಮಾಡಿ ಖರ್ಚು ಮಾಡಿ ಸಾಗಿಸ್ಬೇಕು ಒಂದಿನ. ಅದಕ್ಕೆ ಇವಾಗ ಒಂದ್ ಟೀ ಒಂದ್ ಬನ್ನ 10 ರೂಪಾಯಿ ಕೊಡಕ್ ಆಗುತ್ತಾ ನೀವು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 10 ರೂಪಾಯಿಗ? ಹಾ ಸರಿ ಆಯ್ತು, ಕೊಡ್ತೀರಾ? 10 ರೂಪಾಯಿಗೆ ಒಂದ್ ಟೀ ಬಂದ್ ಕೊಡ್ತಾರಂತೆ. ಫಸ್ಟ್ ಇವಾಗ ಒಂದ್ ಟೀ ಬನ್ನ ಕುಡ್ಕೊಂಡು ತಿನ್ಕೊಂಡು ಆಮೇಲೆ ಬೇಕಾದ್ರೆ ಬ್ರೇಕ್ಫಾಸ್ಟ್ ಹೋಗೋದ ಬೇಕು. ಥ್ಯಾಂಕ್ ಯು 10 ರೂಪಾಯಿಗೆ ಇವಾಗ ಟೀ ಮತ್ತೆ ಒಂದ್ ಬನ್ನು. ಇದೇ ಏನಾರ ಮೈಸೂರ್ಗೆ ಹೋಗಿ ಕಾಫಿ ಡೇಗೆ ಹೋಗಿದ್ರೆ 100 ರೂಪಾಯಿ 200 ರೂಪಾಯಿ ಹೇಳಕ್ ಆಗಲ್ಲ, 1000 ರೂಪಾಯಿನೂ ಆಗೋದು. ಎಷ್ಟೋ ಜನಕ್ಕೆ ಒಂದೊತ್ತು ಊಟ ಮಾಡಕ್ ಆಗ್ದಂತೆ ಜನಗಳು ಒಬ್ಬೊಬ್ರು ಎಷ್ಟೋ ಜನ ಒಂದ್ ಟೀ ಬನ್ನ ತಿನ್ಕೊಂಡು ಅವ್ರ ಹೊಟ್ಟೆ ಹಸಿವ್ನ ತುಂಬಿಸ್ಕೋತಾರ. ಇವಾಗ ನಾನ್ ಟೀ ಬಂದ್ ತಿಂತಿದ್ದೀನಿ. ಆದ್ರೆ ನಾನ್ ಮಾತ್ರ ಒಂದ್ ಟೀ ಬನ್ನಲ್ಲೇ ಮುಗಿಸಲ್ಲ. ನನ್ಗೆ ಊಟ ಬೇಕೇ ಬೇಕು, ನಾನು ಊಟ ಮಾಡೇ ಮಾಡ್ತೀನಿ. ಬನ್ನಿ ಇವಾಗ ಟೀ ಬಂದ್ ತಿಂದಾಯ್ತು. ಇವಾಗ 10 ರೂಪಾಯಿನ ಕೊಟ್ಬಿಟ್ಟು ಚೇಂಜ್ ಇಸ್ಕೊಂಡು ಹೋಗದ ಕಣ. 90 ರೂಪಾಯಿ. ಆಯ್ತು, ತುಂಬಾ ಥ್ಯಾಂಕ್ಸ್ 10 ರೂಪಾಯಿ ಟೀ ಬಂದ್ ಕೊಟ್ಟಿರೋದಕ್ಕೆ. ವೆಲ್ಕಮ್. ಹಿಂಗ ವೆಲ್ಕಮ್ ಅಣ್ಣ. ಅಲ್ಲೇ ವಿಡಿಯೋದಲ್ಲಿ ಒಂದ್ಸಲ ಆಯ್ನೆ ಹಾಯ್. ಒಂದ್ ಟೀ ಬಂದ್ ತಿನ್ಕೊಂಡು ಇವಾಗ ನಾಷ್ಟ ಮಾಡಕ್ ಬಂದಿದೀವಿ. ಇವಾಗ ನಮ್ಮ ಹತ್ರ 90 ರೂಪಾಯಿ ಐತೆ. ಆದ್ರೆ ಇವಾಗ ನಾವು ಕಮ್ಮಿ ದುಡ್ಡಲ್ಲಿ ಕಮ್ಮಿ ಇದ್ರಲ್ಲಿ ಖರ್ಚು ಮಾಡ್ಬೇಕು ಅನ್ನೋದಕ್ಕೆ ಇವಾಗ ಕಮ್ಮಿ ಎಲ್ಲಿ ಸಿಗುತ್ತೆ ನಾಷ್ಟ ತಿಂಡಿ ಅಲ್ಲಿ ಇವಾಗ ಬರ್ಬೇಕು. ಹಿಂದೆ ಕಾಣ್ತಿರ್ಬೋದು, ಮನೆ ಪಕ್ಕದಲ್ಲೇ ಹೋಟೆಲ್ ಐತೆ. ಕಮ್ಮಿ ಬೆಲೆಯಲ್ಲಿ ಏನ್ ಸಿಗುತ್ತೆ ಅದನ್ನ ತಕೊಂಡು ತಿನ್ಕ ಬರಲ್ಲ. ಬನ್ನಿ. ಇವ್ ನಮ್ ಫ್ರೆಂಡು, ಕ್ಲಾಸ್ಮೇಟ್. ಆದ್ರೆ ಫ್ರೀ ಕೊಡಲ್ಲ ಇವನು, ಕಾಸು ಕೊಟ್ಬಿಟ್ಟೆ ತಿನ್ಬೇಕು. ಮಗ ಏನೇನೈತೆ ಮಗ ನಾಷ್ಟ?
ನಾಷ್ಟ ಬಾತು, ಹಾ ಇಡ್ಲಿ, ಪುರಿ, ದೋಸೆ, ಬೋಂಡಾ, ಬಜ್ಜಿ. ಎಲ್ಲ ಎಷ್ಟೆಷ್ಟು? ಬಾತ್ 40, ಬಾತ್ 40, 3 ಪುರಿ 30, 3 ಇಡ್ಲಿ 30, ಹಾ 3 ದೋಸೆ 30, ಬೋಂಡಾ 5 ರೂಪಾಯಿ, ಬಜ್ಜಿ 5 ರೂಪಾಯಿ. ಇವಾಗ ಬಜೆಟ್ ಫ್ರೆಂಡ್ಲಿ ನಾವು ಬಂದಿರೋದು. ಇವಾಗ ನಾವೇನ್ ಮಾಡೋದಂದ್ರೆ ಇವಾಗ ಒಂದ್ ಪುರಿ 10 ರೂಪಾಯಿ, ಒಂದ್ ಇಡ್ಲಿ 10 ರೂಪಾಯಿ, ಒಂದ್ ದೋಸೆ 10 ರೂಪಾಯಿ ಅಲ್ವಾ? ಕರೆಕ್ಟ್. ಇವಾಗ ಹಂಗಾದ್ರೆ ಇವಾಗ ನಾವು 2 ಪುರಿ ತಗೊಳದ. ಒಂದ್ ಪುರಿಗೆ 10 ರೂಪಾಯಿ, 2 ಪುರಿಗೆ 20 ರೂಪಾಯಿ. ಸರಿ, ಇವಾಗ 2 ಪುರಿ ಕೊಡು ಮಗ. ಇಲ್ಲೇ ತಿಂತೀನಿ. ತಿಂತೀರಾ ಅಂತವನೇ ಮಗ, ವಿಡಿಯೋ ಮಾಡ್ತಿರೋದಕ್ಕೆ. ಮಾಮೂಲಿ ಟೈಮ್ ಬಂದ್ರೆ ಏನು ಬೋಂಡ್ ಹಾಕ್ಬಿಟ್ಟಿಲ್ಲ, ಇವಾಗ ಬೋಂಡ್ ಕಾಸಿಲ್ವಲ್ಲ. ಬೋಂಡ್ ಆಯ್ತು, ಎಷ್ಟ್ ಟೈಮ್ ಬರ್ತಾರಲ್ಲ ಕುಡಿಯಾಗ. ನಾನು ಇವಾಗ 100 ರೂಪಾಯಿ ಒಳಗೆ ಖರ್ಚು ಮಾಡಿ ಒಂದ್ ದಿನನ ಮುಗಿಸ್ಬೇಕು. ಇವಾಗ ನೀನ್ ನೋಡಿದ್ರೆ ನಾನು 2 ಪುರಿ ಕೇಳಿದೆ, ಒಂದ್ ಬೋಂಡ್ ಹಾಕ್ಬಿಟ್ಟೆ. ಇದು ಫ್ರೀನೇ? ಇದು ಆಯ್ತು, ಫ್ರೀನೇ ಆಗ್ಲಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಫ್ರೀನೇ ಆಗ್ಲಿ. ಥ್ಯಾಂಕ್ಸ್ ಮಗ. ಚೆನ್ನಾಯ್ತಾ? ಸರದಾಯ್ತಾ ಪುರಿ? 20 ರೂಪಾಯಿ ಇವಾಗ ಬೆಳಗ್ಗೆ ನಾಷ್ಟ ಬ್ರೇಕ್ಫಾಸ್ಟ್ ಇವಾಗ ಮುಗಿಸ್ತಿದ್ದೀನಿ. ಇವಾಗ ನನ್ನ ಹತ್ರ 10 ರೂಪಾಯಿ ಟೀ, ಒಂದ್ ಬನ್ನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸದ್ಯಕ್ಕೆ ಇವಾಗ 30 ರೂಪಾಯಿ ಇವಾಗ ಟೀ, ಬನ್ನು ಮತ್ತೆ ನಾಷ್ಟ ಎಲ್ಲ ಮುಗ್ದೈತೆ. ನೆಕ್ಸ್ಟ್ ಇವಾಗ ಲಂಚ್ ಮಧ್ಯಾಹ್ನ ನೋಡ್ಕೊಳ್ಳೋದ. 20 ರೂಪಾಯಿಗೆ ಕಮ್ಮಿ ಇಲ್ಲಿ ನಮ್ಮೂರಲ್ಲಿ ನಾಷ್ಟ ಎಲ್ಲೂ ಕಮ್ಮಿ ಸಿಗಲ್ಲ ಅಂತ, ಅದಕ್ಕೆ ನಾನು ಇವಂತಕ್ಕೆ ಬಂದಿರೋದು. ಕಮ್ಮಿ ಇಲ್ಲಿ 10 ರೂಪಾಯಿ ಇಡ್ಲಿ, 10 ರೂಪಾಯಿ ಪುರಿ, 10 ರೂಪಾಯಿ ದೋಸೆ ಎಲ್ಲಾನು ಒಂದೊಂದಕ್ಕೆ 10 ರೂಪಾಯಿ. ಒಂದ್ ಪ್ಲೇಟ್ 3 ಬರುತ್ತೆ, 30 ರೂಪಾಯಿ. ಅದಕ್ಕೆ ಇವಾಗ ನಾನು 2 ಪುರಿ ತಿಂದಿದ್ದೀನಿ, 20 ರೂಪಾಯಿ ಕೊಡ್ತಿದ್ದೀನಿ. ಇವಾಗ ಈ ಹೋಟ್ಲು ಮಡಗಿ ಎಷ್ಟು ವರ್ಷ ಆಯ್ತು ಮಗ? ಇಲ್ಲ ನೀನ್ ಮಡಗಿರೋದ? ಇಲ್ಲ ನಿಮ್ ತಾಯಿ, ಇಲ್ಲ ನಿಮ್ ಅಜ್ಜ? ಎಲ್ಲಿಂದ ಬಂದಿರೋದು ಇದು? ಅಜ್ಜಿಯಿಂದ ಬಂದಿರೋದು. ನಿಮ್ ಅಜ್ಜಿಯಿಂದ? ಇಲ್ಲ ಅಂದ್ರೆ ಎಷ್ಟು ವರ್ಷ ಆಗೈತೆ? ಒಂದ 26 ವರ್ಷ. ಫಸ್ಟ್ ಪ್ರಥಮ ಬಾರಿಗೆ ಎಷ್ಟು ರೂಪಾಯಿ ಇತ್ತು ಇದು? ಅವಾಗ 8 ಆಣೆ. 8 ಆಣೆ. ಒಂದ್ ದೋಸೆ 8 ಆಣೆ, ಒಂದ್ ಇಡ್ಲಿ 8 ಆಣೆ, ಹಿಂಗೆಲ್ಲ ಕೊಡ್ತಿದ್ವು ಅವಾಗ. ಒಟ್ನಲ್ಲಿ ದೋಸೆ ಇಡ್ಲಿ 8 ಆಣೆ ಶುರುವಾಗಿ ಇವಾಗ ಒಂದ್ ದೋಸೆ 10 ರೂಪಾಯಿ ಬಂದೈತೆ. ಹೆಂಗೆ ದಿನಸಿ ಪದಾರ್ಥ ಜಾಸ್ತಿ ಆಯ್ತು ಅದ್ರಂತೆ ನಾವೇ ಒಂದ ರೈಟ್ ತಕ್ಕನಾಗಿ ಮಾಡ್ಕೊಂಡಿರೋದು. ಇದೇ ಜಾಗದಲ್ಲಿ ಯಾವ ಜಾಗ? ಅವಾಗೆಲ್ಲ 8 ಆಣೆ ಮಾಡ್ತಿರೋದೆಲ್ಲ ಒಳಗಡೆ ಇತ್ತು, ಒಳಗಡೆ ಮನೆ ಒಳಗಡೆ ಆಗ ಇದ್ದವ ಮಾಡಿರಲಿಲ್ಲ. ಜನ ಜಾಸ್ತಿ ಆಯ್ತಂತ ನಾವು ಈಗ ಇಂಪ್ರೂವ್ ಮಾಡ್ಕೊತಿರೋದು. ಟೇಸ್ಟ್ ತಿಂದ್ಮೇಲೆ ಅವ್ರಿಗೆ ಹೆಂಗೆ ಏನು ಅದನ್ನ ನೋಡ್ಕೊಂಡ್ ಬರ್ತಾರೆ. ಅವಾಗ್ಲಿಂದ ಕಮ್ಮಿ ಬೆಲೆಗೆ ಕೊಡ್ತಾ ಇರೋದು. ಅದು ಇವಾಗ ಅಂದ್ರೆ ಹೊಸ ಸಿಲಿಂಡರ್ ರೇಟು ಸ್ವಲ್ಪ ದಿನಸಿ ಪದಾರ್ಥ ಇದಾಗಿರೋದ್ರಿಂದ ಹಿಂಗ್ ಕೊಡ್ತಿರೋದು. 10 ರೂಪಾಯಿ ಮಾಡ್ತಿದ್ದೀರಾ? ಫಸ್ಟ್ ಎಲ್ಲ 20 ರೂಪಾಯಿ 3 ದೋಸೆ ವಿಡಿಯೋ ಮಾಡ್ತಿರೋದಕ್ಕೆ ಅವಾಗಿಂದ ಬರ್ತೀರಾ ಹೋಯ್ತೀರಾ ಅಂತವ್ನೆ. ಇಲ್ಲ ಅಂದಿದ್ರೆ ಯಾವ್ಯಾವ ತರ ಮಾತಾಡೋಣ ಗೊತ್ತಾ? ವ್ಯವಸ್ಥೆ ನನ್ನ ಮಗನೇ, ಕಿತ್ತೋದ್ ನನ್ನ ಮಗನೇ, ಬೋಳಿ ನನ್ನ ಮಗನೇ, ಬಡವ ನನ್ನ ಮಗನೇ. ಸರಿ ಮಗ, ಆಯ್ತು, ಬಾಯ್, ಸಿಗ್ತೀನಿ. ಬೆಳಿಗ್ಗೆ ನಾಷ್ಟನು ತಿಂದಾಯ್ತು, ಬ್ರೇಕ್ಫಾಸ್ಟ್ ಮುಗಿಸಾಯ್ತು. ಇವಾಗ 50, ಒಂದ್ 20, 70 ರೂಪಾಯಿ ಐತೆ. ಮಧ್ಯಾಹ್ನ ಊಟಕ್ಕೆ ಎಲ್ ಕಮ್ಮಿ ಬೆಲೆಗೆ ಸಿಗುತ್ತೆ ಊಟ ಅಂತ ನೋಡೋದ. ಇವಾಗ ಟೈಮ್ ಎಷ್ಟಾಗೈತೆ ಅಂತಂದ್ರೆ 2:15 ಆಗೈತೆ ಟೈಮು. ಇವಾಗ ಊಟ ಮಾಡೋ ಟೈಮು. ನಮ್ಮ ಹತ್ರ ಇವಾಗ ಇರೋದೇ ಬರೀ 70 ರೂಪಾಯಿ. ಈ 70 ರೂಪಾಯಿಲಿ ಊಟ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಹಂಗು ಹಿಂಗುವೆ ಎಲ್ಲ ಹುಡುಕಿ ಇವಾಗ ಒಂದು ಹೋಟೆಲ್ ಅಲ್ಲಿ ಬಂದಿದೀವಿ, ಕೈ ಗಾಡಿಲಿ. ಅಲ್ಲಿ ಹೋಗದ, ಊಟ ಮಾಡದ. ಇಲ್ಲಿ ಓನರ್ ಒಬ್ಬ ಸಂತು ಗೂಗ್ಲಿ ಅಂತ ಇದ್ದ, ಅವನು ಸದ್ಯಕ್ಕೆ ಇವಾಗಿಲ್ಲ. ಅವ್ರ ತಾಯಿ ಏನವ್ರೆ. ಒಂದ್ ಊಟ ಎಷ್ಟಮ್ಮ? 40 ರೂಪಾಯಿನಾ? ಹತ್ರ ಇರೋದೇ 30 ರೂಪಾಯಿ ಅಮ್ಮ. 30 ರೂಪಾಯಿ ಕೊಡ್ಬೋದಾ? 30 ರೂಪಾಯಿನಾ? ಕೊಡ್ಬೋದಾ? ಇನ್ನೊಂದ್ ದಿವಸ ಕೊಡೋರಿ 10 ರೂಪಾಯಿನ. 10 ರೂಪಾಯಿ ಇನ್ನೊಂದ್ ದಿವಸ ಅಲ್ಲ, ಇವಾಗ ನಮ್ದು ಇರೋದೇ 30. ಇನ್ನೊಂದ್ ದಿವಸನೂ ಕೊಡಕ್ಕಾಗಲ್ಲ. ಊಟ ಮಾಡ್ಬೋದಾ 30 ರೂಪಾಯಿ? ಮಾಡಿ ಮಾಡಿ ಅಂತ ಹೇಳಿದಾರೆ. ಸರಿ. ಬನ್ನಿ, ಊಟ ನೋಡಿ. ಹಪ್ಳ, ರೈಸು ಮತ್ತೆ ಬೇಳೆ ಸಾಂಬಾರು, ತರಕಾರಿ ಸಾಂಬಾರ್ ಹಾಕೋರ ಬಂದ್ ನೋಡದ. ಈ ಊಟ ಬಂದು 40 ರೂಪಾಯಿ. ರಿಕ್ವೆಸ್ಟ್ ಮಾಡಿ ಅಮ್ಮನ್ ತಾವು 30 ರೂಪಾಯಿಗೆ ಹಾಕಿಸ್ಕೊಂಡಿದೀವಿ. ಊಟ ಮಾಡದ. ಸಾಂಬಾರ್ ತಗದಾಗೈತ. ಹಪ್ಳ, ಬ್ಯಾಟ್ ಹಪ್ಳ, ಬಾಲ್ ಒಂದಿಲ್ಲ ಅಷ್ಟೇ. ಚೆನ್ನಾಯ್ತಾ? ಇವಾಗ ತಾನೆ ಮತ್ತೆ ತಿರ್ಗಾ ರಸಮ್ ಮತ್ತೆ ರೈಸ್ ಹಾಕಿಸ್ಕೊಂಡ್ ಬಂದೆ ನೋಡಿ, ನೀರ್ ನೀಡ್ತಾರ. ಬೇಳೆ ಸಾಂಬಾರ್ಗಿಂತ ರಸಮ್ ಮಾತ್ರ ಸೂಪರ್ ಆಗೈತೆ. 30 ರೂಪಾಯಿಗೆ ತರಕಾರಿ ಸಾಂಬಾರು, ರಸಮ್, ಮಜ್ಜಿಗೆ ಎಲ್ಲಿ ಕೊಡ್ತಾರೆ ರೀ? ಅದಕ್ಕೆ
ಅದೇ ದೊಡ್ಡ ಹೋಟ್ಲಿಗೆ ಯಾವ್ದಾರ ಹೋಗಿದ್ರೆ ಏನು ಇಲ್ಲ 30 ರೂಪಾಯಿ ಒಂದ್ ನೀರ್ ಬಾಟ್ಲು ಕೊಡ್ತೀನಿಲ್ಲ. ಅಮ್ಮ ಹೇಳಮ್ಮ. ಹಾ 40 ರೂಪಾಯಿಗ 30 ರೂಪಾಯಿ ಕೊಟ್ಟಿದಾರ. ಥ್ಯಾಂಕ್ಸ್ ಅಮ್ಮ, ಬರ್ಲಾ ಬಾಯ್. ಸಮಾಧಾನ ಆಯ್ತು, ಇವಾಗ ಸಮಾಧಾನ ಆಯ್ತು. ಒಟ್ನಲ್ಲಿ ಒಳ್ಳೆ ಊಟ. 30 ರೂಪಾಯಿಗೆ ಊಟನ ಯಾರು ಕೊಡಲ್ಲ, ಇಲ್ಲಿ ಕೊಡ್ತಿದಾರೆ. ಸರ್ಕಲ್ ಅಲ್ಲಿ ಮತ್ತೆ ಇಲ್ಲಿ ನೋಡಿ ನೆಲ್ಲಳ್ಳಿ ಸರ್ಕಲ್, ಇಲ್ಲಿ ಸಂತ ಗೂಗ್ಲಿ ಹೋಟೆಲ್ ಅಂತ ಬೆಳಗ್ಗೆ ನಾಷ್ಟನು ಕೊಡ್ತಾರ. ಇಲ್ಲೇ ಮುಂದೆನೆ ಕಾಲೇಜ್ ಐತೆ, ATM ಕಾಲೇಜು. ಬೇಕಾದ್ರೆ ಅವ್ರ ಸ್ಟೂಡೆಂಟ್ಸ್ ಎಲ್ಲ 10 ಕಡೆ ಕಮ್ಮಿ ಬೆಲೆಗೆ ಊಟ ಮಾಡ್ಕೊಂಡು ಹೋಗ್ಬೋದು. ಒಟ್ನಲ್ಲಿ ಇವಾಗ ಈ 40 ರೂಪಾಯಿಲೆ ನೈಟ್ ಡಿನ್ನರ್ ಮಾಡ್ಬೇಕು, ರಾತ್ರಿ ಊಟ ಮಾಡ್ಬೇಕು. ಈ 40 ರೂಪಾಯಿಲೆ ಏನ್ ಮಾಡ್ತೀನಿ ಅಂತ ನಂಗೂ ಗೊತ್ತಿಲ್ಲ, ಬನ್ನಿ ಮಾಡೋದ. ಇವಾಗ ನಾನು ಎಲ್ಲಿದ್ದೀನಿ ಅಂತಂದ್ರೆ, ನೀವು ನಾನು ಹಿಂದೆ ನೋಡ್ತಿರ್ಬೋದು, ನಾನು ಇವಾಗ ಕಬಾಬ್ ಅಂಗಡಿಲಿದ್ದೀನಿ. ನನ್ನ ಹತ್ರ ಇವಾಗ ಇರೋದೇ 40 ರೂಪಾಯಿ. ಈ 40 ರೂಪಾಯಿ ಇವತ್ತಿನ ರಾತ್ರಿ ಊಟಕ್ಕೆ ಬೇಕು. ನೋಡ್ದೆ ಕಬಾಬ್ ತಿನ್ಬೇಕು ಅನ್ಸ್ತೈತೆ. ಬನ್ನಿ, ಯಾಕೆ ತಿನ್ಬೇಕು ಅನ್ಸ್ತೈತೆ ಅಂತಂದ್ರೆ ಕಬಾಬ್ ಇರೋದೇ 30 ರೂಪಾಯಿ. ಅದಕ್ಕೆ ಇವಾಗ 100 ಗ್ರಾಮ್ ಕಬಾಬ್ ತಿನ್ನೋದ. ಏನು ಮಾಡಕ್ ಆಗಲ್ಲ. ನಾನ್ ಸುಮ್ನಿದ್ರು ನನ್ನ ನಾಲ್ಗೆ ತಿನ್ಬೇಕು ಅಂತ ಅನ್ಸ್ತಾನೆ ಐತೆ. ಬನ್ನಿ ಇವಾಗ 100 ಗ್ರಾಮ್ ಕಬಾಬ್ ತಗೊಂಡ್ ತಿನ್ನೋದ, ಆಮೇಲೆ ಯೋಚನೆ ಮಾಡೋದ ಊಟ ಹೆಂಗ್ ಮಾಡೋದ ಅಂತ. ಫಸ್ಟ್ ಇವಾಗ ಕಬಾಬ್ ತಿನ್ಬೇಕು. ಬನ್ನಿ. 100 ಗ್ರಾಮ್ ಕಬಾಬ್ ಎಷ್ಟಣ? 30 ರೂಪಾಯಿ ಕಣಪ್ಪ. ಅದಂಗೆ ಎಲ್ಲರೂ 50 ರೂಪಾಯಿ 60 ರೂಪಾಯಿ ಮಾಡ್ತಾರಲ್ಲ, ನೀವ್ ಹೆಂಗೆ 30 ರೂಪಾಯಿ ಮಾಡ್ತಿದ್ದೀರಾ? ಮಾಡ್ತಾರೆ. ಈಗ ನಮ್ದು ಚಿಕನ್ ಅಲ್ವಾ, ನಿಮ್ದು ಹೋಲ್ಸೇಲ್ ಚಿಕನ್ ಅಲ್ಲ, ಅದಕ್ಕೋಸ್ಕರ ಎಣ್ಣೆ ರೋಸ್ಟ್ 30 ರೂಪಾಯಿ, ತವ ರೋಸ್ಟ್ 40 ರೂಪಾಯಿ ಮಾಡ್ತೀವಿ. ತವಾ ರೋಸ್ಟ್ 40, ಎಣ್ಣೆ ರೋಸ್ಟ್ 30. ಆಯ್ತು ಅಣ್ಣ, 100 ಗ್ರಾಮ್ ಹಾಕೋಣ. ಯಾವ ಮಿಕ್ಸ್ ಹಾಕಿ. ಥ್ಯಾಂಕ್ಸ್ ಅಣ್ಣ. 100 ಗ್ರಾಮ್ ಕಬಾಬ್ ಬಂದೈತೆ ನೋಡಿ. ಇವಾಗ ಟೇಸ್ಟ್ ನೋಡದ. ಕಬಾಬ್ ನಿಜಾಲು ಸಖತ್ತಾಗೈತೆ. 30 ರೂಪಾಯಿ ಕಮ್ಮಿ ದುಡ್ಡು ಅಂತ ಅಂದ್ಬಿಟ್ಟು ನೀವು ಇದನ್ಬೋದು. 30 ರೂಪಾಯಿಗೆ ನಿಜಾಗ್ಲೂ ಸೂಪರ್ ಆಗೈತೆ ಮಾತ್ರ ಕಬಾಬು. 30 ರೂಪಾಯಿಗೆ ಯಾರ 30 ರೂಪಾಯಿಗೆ ಕಬಾಬು ಮತ್ತೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು 30 ರೂಪಾಯಿಗೆ ನಿಮ್ಗೆ ಇದೆಲ್ಲ ಕೊಡ್ತಾರ ಯಾರ ನೋಡಿ. ಇಲ್ಲಿ ಕೊಟ್ಟಿದಾರೆ. ಇದು ಬಂದೆ ಮೆಲ್ಲಳ್ಳಿ ಸರ್ಕಲ್ ಡೌನ್ ಕೆಳಗ್ ಬಂದ್ರೆ ಹೊಸಕೆರೆ ಅಂತ ಸಿಗುತ್ತೆ. ಈ ಹೊಸಕೆರೆಲಿ ರೈಟ್ ಸೈಡ್ ಐತೆ ಸಿಗುತ್ತೆ. ಬೇಕಾದ್ರೆ ಬೋರ್ಡ್ ಇರುತ್ತೆ, ಬೋರ್ಡ್ ಹಾಕಿರ್ತಾರೆ 100 ಗ್ರಾಮ್ ಕಬಾಬ್ 30 ರೂಪಾಯಿ ಅಂತ. ನೀವು ಆರಾಮಾಗಿ ತಿನ್ಬೋದು. ಕಬಾಬ್ ಸಗದಾಗೈತೆ, ಬೇಕಾದ್ರೆ ನೀವು ಬಂದು ಟೇಸ್ಟ್ ಮಾಡಿ. ಕಬಾಬ್ ಮಾತ್ರ ಸಗದಾಗಿತ್ತು. ಕಬಾಬ್ ತಿಂದೈತೆ. ಇವಾಗ 40 ರೂಪಾಯಿ ಐತೆ, ಇವಾಗ 30 ರೂಪಾಯಿ ಕೊಡ್ಬೇಕು. ಇವಾಗ ಬನ್ನಿ ಕೊಡೋದ ತಗೋಣ 30. ಬರ್ತದ. ಈ 10 ರೂಪಾಯಿಲಿ ಇವಾಗ ನೈಟ್ ಊಟ ಮಾಡ್ಬೇಕು. ನೈಟ್ 10 ರೂಪಾಯಿ ಯಾರ ಕೊಡ್ತಾರ? ಯಾವ ಹೋಟ್ಲಿಗೆ ಹೋದ್ರೆ ತಾನೆ ಇವಾಗ 10 ರೂಪಾಯಿಗೆ ಊಟ ಕೊಡ್ತಾರ? ಗೊತ್ತಿಲ್ಲ. ಬನ್ನಿ ನೋಡದ. ಏನಾರ ತಲೆ ಉಪಯೋಗಿಸದ ಏನಾರ ಮಾಡಿ ಇವತ್ತಿನ ರಾತ್ರಿ ಊಟ ಮಾಡ್ಬೇಕು ಈ 10 ರೂಪಾಯಿಲೆ. ಇವಾಗ ನನ್ನ ಹತ್ರ ಇರೋದೇ 10 ರೂಪಾಯಿ. 10 ರೂಪಾಯಿ ಅದು ಬಿದ್ದೋಯ್ತ. ಸೊ ಈ 10 ರೂಪಾಯಿನೂ ಎಲ್ಲೋ ಬಿಳ್ಸ್ಬಿಟ್ಟಿದೀನಿ ಅಂತ ಅನ್ಕೊಂಡಿದೆ. ಸದ್ಯಕ್ಕೆ ನಂತರಲ್ಲಿ ಇರೋದೇ ಇವಾಗ ಈ 10 ರೂಪಾಯಿ ಮಾತ್ರ. ಅದುವೇ ಇವಾಗ ರಾತ್ರಿ ಊಟ ಮಾಡ್ಬೇಕು. ಈ 10 ರೂಪಾಯಿಗೆ ಎಲ್ಲೂ ಊಟ ಸಿಗಲ್ಲ. ಯಾವ್ದಾರ ಹೋಟೆಲ್ ಹೋಗಿ ಊಟ ಕೊಡಿ ಅಂತ 10 ರೂಪಾಯಿ ಕೇಳಿದ್ರೆ ಪಕ್ಕ ಬೈಸ್ಕತೀನಿ. ಅದಕ್ಕೆ ಆ ಸಾಹಸ ಮಾಡಕ್ಕೆ ಹೋಗಲ್ಲ. ಅದಕ್ಕೆ ಇವಾಗ ಏನ್ ಮಾಡೋದ ಅಂತಂದ್ರೆ ಯಾವ್ದಾರ ಅಂಗಡಿಗೆ ಹೋಗಿ ಕಳ್ಳೆಪುರಿ ಮತ್ತೆ ಕಳ್ಳೆ ತಿನ್ನದ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಚಾಕ್ಲೇಟ್ ಸಿಗುತ್ತೆ, ಚಾಕ್ಲೇಟ್ ತಿನ್ಕೊಂಡ್ ಮನೆಗೆ ಹೋಗ್ಬೇಕು ಅಷ್ಟೇ. 10 ರೂಪಾಯಿ 10 ರೂಪಾಯಿ ಇನ್ನೇನ್ ಬರುತ್ತೆ. ಈ 10 ರೂಪಾಯಿಗೆ ಕಳ್ಳಪುರಿನೇ ಗತಿ. ಯಾವ್ದಾರ ಅಂಗಡಿಗೆ ಹೋಗಿ ಕಳ್ಳಪುರಿ ತಗದ. ಕಳ್ಳಪುರಿ ಮತ್ತೆ ಯಾವ್ದಾರ ಚಾಕ್ಲೇಟ್ ಇದ್ರೆ ಏನಾರ 10 ರೂಪಾಯಿಗೆ ಏನ್ ಸಿಗುತ್ತೆ ಅದನ್ನ ತಿನ್ಕ ಹೋಗದ. ಮಗ ಕಳ್ಳಪುರಿ ಆಯ್ತಾ? ಆಯ್ತಾ ನಮಗ ಅದೆಷ್ಟು ಮ್ಯಾಗೆ? 1 2 3 ಮ್ಯಾಗಿನ ಅದು 20 ಮ್ಯಾಗೆ
ಮ್ಯಾಗೆ 10 ರೂಪಾಯಿ ಐತೆ 5 ರೂಪಾಯಿ ಎರಡು ಐತೆ. ಆಯ್ತಾ 10 ರೂಪಾಯಿ ಜಾಸ್ತಿ ಬರುತ್ತಾ 5 ರೂಪಾಯಿ ಜಾಸ್ತಿ ಬರುತ್ತಾ? 5 ರೂಪಾಯಿ ಜಾಸ್ತಿ ಬರುತ್ತಾ? 5 ರೂಪಾಯಿ ಎರಡು ಕೊಡು. 10 ರೂಪಾಯಿಗೆ ಏನ್ ಸಿಗುತ್ತೆ ಕಳ್ಳಾಪುರಿ ತಕೊಂಡ್ ತಿನ್ಕೊಂಡ್ ಹೊಟ್ಟೆ ತುಂಬಿಸ್ಕೊಳ್ಳೋದ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ಮ್ಯಾಗಿ ಕಾಣ್ತು, ಯಾವ್ದೋ ಇಪ್ಪಿ ಮ್ಯಾಗಿ ಅಂತ ನೋಡಿ. ಇಪ್ಪಿ ಮ್ಯಾಗಿ 5 ರೂಪಾಯಿಗೆ ಎರಡು ತಗೊಂಡಿದೀನಿ 10 ರೂಪಾಯಿಗೆ. ಇವಾಗ ಏನ್ ಮಾಡೋದ ಅಂತಂದ್ರ ಬನ್ನಿ, ಇದಕ್ಕೇನು ಕೆಲ್ಸ ಇಲ್ಲ, ಬರೀ ನೀರು ನೀರು ಸಿಗುತ್ತೆ ಫ್ರೀ. ಇನ್ನು ಪಾತ್ರೆ ಇಸ್ಕೊಳ್ಳೋದ, ಪಾತ್ರೆ ಇಸ್ಕೊಂಡು ಬಿಸಿನೀರ್ ತರ ಕಾಯಿಸೋದ, ಅದ್ರೊಳಗ್ ಹಾಕದ, ಬನ್ನಿ ಮಾಡದ. ಮ್ಯಾಗಿ ಮಾಡಕ್ಕೆ ಇವಾಗ ನೋಡಿ ಪಾತ್ರೆ ಎಲ್ಲಾನು ಈಸ್ಕೊಂಡಿದೀನಿ. ಇಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಬಂದಿದ್ದೀನಿ. ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದ್ಬಿಟ್ಟು ಇವಾಗ ಪಾತ್ರೆ ಇಸ್ಕೊಂಡು ಇವಾಗ ಇಡ್ಕೆ ಪಡಿಕೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಬೆಂಕಿ ಹಾಕಿ ಇವಾಗ ಮ್ಯಾಗಿ ಬೇಯಿಸ್ಕೊಂಡು ತಿನ್ಬೇಕು ಅಷ್ಟೇ. ನೋಡಿ ಇವಾಗ ಬಾಂಡ್ಲಿ ಮಡಗ್ತಿದೀನಿ, ಬೆಂಕಿ ಹಾಕೈತಿ. ಇವಾಗ ನಮ್ಮ ಅವನ ಮಗ ಎಲ್ಪರ್ 5 ರೂಪಾಯಿ ಇವಾಗ ಮ್ಯಾಗಿ ಪ್ಯಾಕೆಟ್ಗೆ 1 ಲೋಟ ನೀರು. ನಾವು ಮ್ಯಾಗಿ ಮಾಡ್ಕೊಂಡ್ ತಿನ್ನಂಗೆ ಕಣ್ಣೆಲ್ಲ ಉರಿತೈತೆ. ಇವತ್ ನೈಟು 10 ರೂಪಾಯಿಗೆ ಎಲ್ಲೂ ಊಟ ಸಿಗ್ತಂತೆ. ಇವಾಗ ಎಲ್ಲಿ ಮಾಡ್ಕೊಂಡ್ ತಿಂತಾವಿ ಎಲ್ಲ ಹೊಗೆ ಬರ್ಸ್ಕೊಂಡು. ಅಯ್ಯಯ್ಯೋ ಶಿವ. ಬನ್ನಿ ಇವಾಗ ಮಸಾಲೆ ಹಾಕದ, ಮ್ಯಾಗಿ ಮಸಾಲೆನ ಹೊಗೆ ಎಲ್ಪರು. ನೀನೇ ಕಣ ಹೊಗೆ ಬರ್ಸ್ತಿರೋದು, ನೀನೇ ಹೊಗೆ ಬರ್ಸ್ತಿರೋದು. ಬನ್ನಿ ಇವಾಗ ಕುದೀತೈತೆ ನೀರು ಕುದೀತೈತೆ. ಮ್ಯಾಗಿ ಹಾಕ್ಬಿಡದ, ಮ್ಯಾಗಿ ಹಾಕ್ತಿದೀವಿ ಒಳಕ್ಕೆ. ಮ್ಯಾಗಿ ಹಾಕ್ತಾ 5 ರೂಪಾಯಿದು, ಇವಾಗ 2ನೇ ಮ್ಯಾಗಿ ಹಾಕ್ತಿದೀವಿ. ಹೆಂಗೋ ಲಾಸ್ಟಕ್ಕೂ ಮ್ಯಾಗಿ ಐತೈತೆ ಸದ್ಯಕ್ಕೆ, ಎಲ್ಲ ಕುದೀತೈತೆ ನೋಡಿ. ನೀರು ಡ್ರೈ ಆಗ್ಬಿಟ್ರೆ ಮ್ಯಾಗಿ ಕತೆ ಮುಗೀತು. ಅಷ್ಟು ಇವಾಗ 90% ಬೆಂದೈತೆ. 10% ಬೇಯ್ದ್ಬಿಟ್ರೆ ಮ್ಯಾಗಿ ರೆಡಿ. ಅಂತೈತೆ ಮ್ಯಾಗಿ, ಒಂಥರ ಆ ಗಮನ ಚಂದ ಮ್ಯಾಗಿದು. ಕಣ್ಣೀರ್ ಬರ್ಸ್ಕೊಂಡು ಮೂಗಲ್ ಗೊನ್ನೆ ಬರ್ಸ್ಕೊಂಡು ಎಲ್ಲ ಆಗಿ ಇವಾಗ ಫೈನಲಿ ರೆಡಿ ಆಗೈತೆ. ಬನ್ನಿ ಇವಾಗ ಮ್ಯಾಗಿ ಟೇಸ್ಟ್ ಮಾಡೋದ, ಹೆಂಗ್ ಮಾಡಿದೀನಿ ಅಂತ ನಂಗೂ ಗೊತ್ತಿಲ್ಲ. ನಿಜವಾಗ್ಲೂ ಸಖತ್ತಾಗಿ ಮಾಡಿದೀನಿ, ಸೂಪರ್ ಆಗಿ ಬಂದೈತೆ ಮ್ಯಾಗಿ. ಯಾವ ತರ ಸೌದೆ ಒಲೆಯಲ್ಲಿ ಮ್ಯಾಗಿ ಮಾಡಿರೋದು ನೋಡಿದೀರಾ? ನೋಡಿ ಸೌದೆ ಒಲೆಯಲ್ಲಿ ಮ್ಯಾಗಿ ಮಾಡಿರೋದು, ಸೌದೆ ಒಲೆದು ಸಖತ್ತಾಗಿ ಐತೆ. ಸೂಪರ್ ಆಗಿ ಮಾಡಿದೀನಿ ಒಟ್ಟಲ್ಲಿ. ಸ್ವಲ್ಪ ಸಪ್ಪೆ ಅದ್ ಬಿಟ್ರೆ ಇನ್ನೆಲ್ಲ ಸೂಪರ್ ಆಗೈತೆ. ಇವತ್ತಿನ ಕತೆ ಮುಗೀತು. ಲೈಫ್ ಅನ್ನೋದು ನಾವು ತಿನ್ನೋ ಊಟದ ತರ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರೇನೋ ಇಲ್ಲ ಫುಟ್ಪಾತ್ ರೋಡ್ ಅಲ್ಲಿ ತಿಂದ್ರೇನೋ ಒಟ್ನಲ್ಲಿ ಹೊಟ್ಟೆ ತುಂಬಬೇಕು ಅಷ್ಟೇ. ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಅವ್ರ ಹತ್ರ ಕಾರ್ ಇದೆ, ಇವ್ರ ಹತ್ರ ಬಂಗ್ಲೆ ಇದೆ, ಅವ್ನ ಲೈಫ್ ಸೂಪರ್ ಅಂತ ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ನಲ್ಲಿ ಏನಿದೆ ಆ ಇರೋದ್ರಲ್ಲೇ ಖುಷಿ ಹುಡುಕು. ಅವಾಗ್ಲೇ ನಮ್ಮ ಲೈಫು ಸೂಪರ್ ಆಗಿರುತ್ತೆ. ಹೆಂಗೋ ಡೈಲಾಗ್ ಹೊಡೆದೆ, ಅದನ್ನ ಹುಡಿಕೊಳ್ಳಿ. ಮ್ಯಾಗಿ ಸೂಪರ್ ಆಗಿದೆ. ಯಾಕೆ ಹೇಳಿ? ಹೊಟ್ಟೆ ಹಸ್ತೈತೆ. ಹೊಟ್ಟೆ ಹಸ್ದಾಗ ಏನ್ ತಿಂದ್ರು ಸೂಪರ್ ಆಗಿ ಇರುತ್ತೆ, ಚೆನ್ನಾಗೇ ಇರುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಇವತ್ತು ನಾನು ಈ ಚಾಲೆಂಜ್ ಮಾಡಿದ್ದು ಬರೀ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆದ್ರೆ ನಮ್ಮ ಮಧ್ಯ ಎಷ್ಟೋ ಜನ ಪ್ರತಿದಿನ ಈ ಚಾಲೆಂಜ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅದ್ರಲ್ಲೂ ಮಿಡಲ್ ಕ್ಲಾಸ್ ಜನಗಳು ಜಾಸ್ತಿ. ಯಾರೆಲ್ಲ ಈ ರೋಡ್ ಸೈಡ್ ಕೈಗಾಡಿಗಳಲ್ಲಿ ಕಮ್ಮಿ ಬೆಲೆಗೆ ತಿಂಡಿ ಊಟ ಕೊಡ್ತಾರೆ ಅವ್ರಿಗೆಲ್ಲ ಈ ವಿಡಿಯೋ ಇಂದ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಒಬ್ಬೊಬ್ಬರ ಹತ್ರ ದುಡ್ಡಿರಲ್ಲ, ದುಡ್ಡಿದ್ರು ಜಾಸ್ತಿ ದುಡ್ಡು ಕೊಡ್ಬೇಕು ಅಂತ ಊಟನೇ ಮಾಡದೆ ಇರೋರು ಅವ್ರೆ. ಅವ್ರಿಗೆಲ್ಲ ಇಂಥ ಕೈಗಾಡಿಗಳು, ರೋಡ್ ಸೈಡ್ ಅಂಗಡಿಗಳು ಎಷ್ಟೋ ಜನಕ್ಕೆ ಕಮ್ಮಿ ದುಡ್ಡಲ್ಲಿ ಅವ್ರ ಹೊಟ್ಟೆ ಹಸಿವನ್ನ ತುಂಬಿಸ್ತವ್ರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ.